ನಮಸ್ಕಾರ ಗೆಳೆಯರೇ. ಪ್ರಥಮ ಭಾಷೆ ಕನ್ನಡ, 5ನೆಯ ತರಗತಿ, ಪದ್ಯ 6, ಬೇವು ಬೆಲ್ಲದೊಳಿಡಲೇನು ಫಲ. ರಚನಾಕಾರರು ಪುರಂದರದಾಸರು. ಇವರೇ ಪುರಂದರದಾಸರು. ಪುರಂದರದಾಸರ ಪರಿಚಯ. ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಇವರು ಒಬ್ಬರು. ಇವರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಕ್ರಿಸ್ತಶಕ ಸುಮಾರು 1480ರಲ್ಲಿ ಜನಿಸಿದರು. ಇವರ ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಇವರ ಅಂಕಿತ ಪುರಂದರ ವಿಠಲ. ಪ್ರವೇಶ. ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲವನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ಗೆಳೆಯರೇ, ನಮ್ಮ ಹುಟ್ಟಿನಿಂದ ಬಂದ ಗುಣಗಳು ನಾವು ಸತ್ತರೂ ಹೋಗುವುದಿಲ್ಲ. ನಾವು ಶ್ರದ್ಧೆ, ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಬೇಕು. ಅದರ ಫಲವನ್ನು ಬಯಸಬಾರದು. ಶುದ್ಧ ಭಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಿದರೂ ಇದರಿಂದ ಯಾವುದೇ ಫಲ ದೊರಕುವುದಿಲ್ಲ. ಇವೆಲ್ಲವನ್ನು ಪುರಂದರದಾಸರು ನಮಗೆ ಸರಳ ಉದಾಹರಣೆಗಳ ಮೂಲಕ ಈ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ. ರಸಪ್ರಶ್ನೆ. ಪುರಂದರದಾಸರ ಅಂಕಿತನಾಮ ಯಾವುದು? ಪುರಂದರದಾಸರ ತಂದೆಯ ಹೆಸರೇನು? ಪುರಂದರದಾಸರ ಗುರು ಯಾರು? ಪುರಂದರದಾಸರ ಅಂಕಿತನಾಮ ಯಾವುದು? ಪುರಂದರದಾಸರ ತಂದೆಯ ಹೆಸರೇನು? ಪುರಂದರದಾಸರ ಗುರು ಯಾರು? ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಪುರಂದರದಾಸರ ತಂದೆಯ ಹೆಸರು ವರದಪ್ಪ ನಾಯಕ. ಪುರಂದರದಾಸರ ಗುರು ವ್ಯಾಸರಾಯರು. ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಪುರಂದರದಾಸರ ತಂದೆಯ ಹೆಸರು ವರದಪ್ಪ ನಾಯಕ. ಪುರಂದರದಾಸರ ಗುರು ವ್ಯಾಸರಾಯರು. ಪದಗಳ ಅರ್ಥ. ಕುಟಿಲ, ಮೋಸ, ವಂಚನೆ. ಕುಪಿತ, ಸಿಟ್ಟಿನಿಂದ ಕೂಡಿದ. ಸಟೆ, ಸುಳ್ಳು. ಪಠನ, ಓದುವಿಕೆ, ಉರುಹಾಕುವಿಕೆ. ಕಾಡು, ತೊಂದರೆ ಕೊಡು, ಪೀಡಿಸು. ಕಪಟ, ಕುತಂತ್ರ, ಮೋಸ, ವಂಚನೆ. ಗೀತೆ, ಧಾರ್ಮಿಕ ಪದ್ಯ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಗೆಳೆಯರೇ, ಬೇವಿನ ಹುಟ್ಟುಗುಣ ಕಹಿ. ಇದನ್ನು ಸಿಹಿಯಾದ ಬೆಲ್ಲದೊಡನೆ ಸೇರಿಸಿದರೂ ತನ್ನ ಕಹಿಯನ್ನು ಬಿಡುವುದಿಲ್ಲ. ಹಾವಿಗೆ ಹಾಲೆರೆದರೂ ಹುಟ್ಟಿನಿಂದ ಬಂದ ವಿಷವನ್ನು ಬಿಡುವುದಿಲ್ಲ. ಏಕೆಂದರೆ ಬೇವಿನ ಹುಟ್ಟುಗುಣ ಕಹಿ, ಹಾವಿನ ಹುಟ್ಟುಗುಣ ವಿಷ. ಕುಟಿಲವ ಬಿಡದಿಹ
ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ? ಪಠನೆಯ ಮಾಡಿದರೇನು ಫಲ? ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ? ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ? ನಟನೆಯ ಮಾಡಿದರೇನು ಫಲ? ಮನುಷ್ಯರು ಮೋಸ ವಂಚನೆಯನ್ನು ಬಿಡದೆ ಮಂತ್ರಗಳನ್ನು ಓದಿದರೆ ಅಥವಾ ಪಠಿಸಿದರೆ ಪ್ರಯೋಜನವೇನು? ಸುಳ್ಳನ್ನಾಡುವ ಮನುಷ್ಯರು ಯಾವಾಗಲೂ ಒಳ್ಳೆಯವರ ರೀತಿ ನಟಿಸಿದರೆ ಪ್ರಯೋಜನವೇನು? ಮತ್ತೊಮ್ಮೆ, ಮನುಷ್ಯರು ಮೋಸ ವಂಚನೆಯನ್ನು ಬಿಡದೆ ಮಂತ್ರಗಳನ್ನು ಓದಿದರೆ ಅಥವಾ ಪಠಿಸಿದರೆ ಪ್ರಯೋಜನವೇನು? ಸುಳ್ಳನ್ನಾಡುವ ಮನುಷ್ಯರು ಯಾವಾಗಲೂ ಒಳ್ಳೆಯವರ ರೀತಿ ನಟಿಸಿದರೆ ಪ್ರಯೋಜನವೇನು? ಕಪಟತನದಲ್ಲಿ ಕಾಡುತ್ತ ಜನರನ್ನು ಜಪವನ್ನು ಮಾಡಿದರೇನು ಫಲ? ಜಪವನ್ನು ಮಾಡಿದರೇನು ಫಲ? ಕುಪಿತತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ? ಗೀತೆಯ ನೋದಿದರೇನು ಫಲ? ಕುಪಿತತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ? ಗೀತೆಯ ನೋದಿದರೇನು ಫಲ? ಮೋಸದಿಂದ ಜನರನ್ನು ಹಿಂಸಿಸುತ್ತಾ ದೇವರನ್ನು ಕುರಿತು ಜಪವನ್ನು ಮಾಡಿದರೆ ಪ್ರಯೋಜನವೇನು? ಸಿಟ್ಟನ್ನು ಬಿಡದೆ ನಿರಂತರವಾಗಿ ಧಾರ್ಮಿಕ ಗೀತೆಯನ್ನು ಓದಿದರೆ ಪ್ರಯೋಜನವೇನು? ಜಪದ ಫಲ ದೊರಕಬೇಕಾದರೆ ಕಪಟತನವನ್ನು ಬಿಡಬೇಕು. ಜಪದ ಫಲ ದೊರಕಬೇಕಾದರೆ ಏನು ಮಾಡಬೇಕು? ಕಪಟತನವನ್ನು ಬಿಡಬೇಕು. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ? ಸ್ನಾನವ ಮಾಡಿದರೇನು ಫಲ? ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ? ಮೌನವ ಮಾಡಿದರೇನು ಫಲ? ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ? ಮೌನವ ಮಾಡಿದರೇನು ಫಲ? ಮಾನವ ತನ್ನಲ್ಲಿರುವ ಕೆಟ್ಟ ಗುಣಗಳನ್ನು ಬಿಡದೆ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಪ್ರಯೋಜನವೇನು? ಗಂಗಾ ಸ್ನಾನದ ಫಲ ದೊರಕಬೇಕಾದರೆ ಹೀನ ಗುಣಗಳನ್ನು ಬಿಡಬೇಕು. ಶ್ರೀನಿಧಿ ಪುರಂದರ ವಿಠಲನನ್ನು ಸ್ಮರಿಸದೆ ಕೇವಲ ಮೌನವಾಗಿದ್ದರೆ ಪ್ರಯೋಜನವೇನು? ನೀನೆಷ್ಟು ಕಲಿತಿರುವೆ? ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ಮನುಜ ಏನನ್ನು ಬಿಡಬೇಕು? ಜಪದ ಫಲ ನಮಗೆ ಸಿಗಬೇಕಾದರೆ ನಾವು ಹೇಗಿರಬೇಕು? ಗಂಗಾ ಸ್ನಾನದ ಫಲ ದೊರಕಬೇಕಾದರೆ ನಾವು ಏನನ್ನು ಬಿಡಬೇಕು? ನಾನು ನಿಮ್ಮ ಗೆಳತಿ ಸಮೀಕ್ಷಾ ಎಸ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಧನ್ಯವಾದಗಳು.